ಕೊಡಲ್ಲ, ಅವ್ರು ಕೊಡಬೇಕು. ಅವ್ರು ಹೇಳ್ತೀನಿ ಪ್ರಿಪೇರ್ ಮಾಡ್ಕೊಂಡು ತಂದು ಪ್ರತಿಯೊಬ್ಬರು ಶಾಸಕರಿಗೆ ಇಂಡಿವಿಜುವಲ್ ಆಗಿ ಕೊಡಬೇಕು, ಸದಸ್ಯರುಗಳು ಕೊಡಿ ಅಂತ ಹೇಳ್ತೀನಿ, ಕೊಡ್ತಾರೆ. ಮುಖ್ಯಾಧಿಕಾರಿಗಳಿಗೆ ಕೇಳಿ ಅವ್ರೇನೇ ಅಂತ ಹೇಳಿದಾರ ಅಂತ. ಈಗ ನಾನು ಕೇಳಿ, ಈಗ ಬರೀ ನಿಮಗೆ ಕಾಪಿ ಕೊಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅವ್ರನ್ನ ವಾರ್ಡ್ ವೈಸು ಡೇಟ್ ಫಿಕ್ಸ್ ಮಾಡ್ತೀನಿ, ನಿಮಗೂ ಮಾಹಿತಿ ಕೊಟ್ಟು ನಾನು ಬರ್ತೀನಿ, ನಿಮ್ಗಳಿಗೂ ಮಾಹಿತಿ ಬರ್ತದೆ. ವಿತ್ ಪೇಪರ್ ಕೊಡ್ತಾರೆ, ಏನು ವರ್ಕು, ಎಷ್ಟು ಪಾಯಿಂಟು, ನಲ್ಲಿ ಹಾಕವ್ರೆ, ಯುಜಿಡಿಗಳದ್ದು ಎಲ್ಲದು ಡೀಟೇಲ್ಸು ತಗೊಂಡು ನಿಮಗೆ ಮಾಹಿತಿ ಕೊಟ್ಟು ವಾರ್ಡ್ ವೈಸು ವಿಸಿಟಿಗೆ ಬರ್ತೀವಿ. ನೀವು ಇರಿ, ಯಾವ್ದಾದ್ರು ಸಮಸ್ಯೆ ಇದ್ರೆ ತಪ್ಪು ಮಾಡಿದ್ರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಕ್ಕೆ ಬೇಕು, ಮುಂದೆ ಮಾಡುವ. ಸರ್ ಅವ್ರ ಮಾಹಿತಿ ಕೊಡ್ಸಿ ಸರ್, ನಮ್ಗೆ ಮಾಹಿತಿ ಕೊಟ್ಟಾದ್ಮೇಲೆ ನಾವು ಮುಂದುವರಿಬೇಕಾದ್ರೆ ಈಗ ಅವರಿಂದ ನಾವು ಬಾಳಿಗೆಡ್ಬೇಕಾದಂತ ಅವಶ್ಯಕತೆ ಇಲ್ಲ. ನಾವು ಕೇಳಿರೋದು ವರ್ಕ್ ಆರ್ಡರ್ ಕೇಳಿದೀವಿ, ಎಲ್ಲರೂ ವರ್ಕ್ ಮಾಡಿದ್ದಾರೆ ಅಂತ ಮಾಹಿತಿ ಕೇಳಿದೀವಿ. ಅಷ್ಟು ಕೊಟ್ರೆ ಸಾಕು. ನೋಡ್ಬೇಕು, ಅಲ್ಲಿ ಪ್ರಾಕ್ಟಿಕಲ್ ಇಲ್ಲ ಸರ್, ನಾವು ನೋಡಿರೋದ್ರಲ್ಲಿ ಅಲ್ಲೆಲ್ಲ ಅದು ಕೆಲಸ ಮಾಡಿದೀನಿ ಅಂತ. ಈಗ ನಾನು ಒಂದು ದಾಖಲೆ ಇಲ್ಲಿ ಕೊಟ್ಬಿಟ್ಟು ಇದ್ರ ಪ್ರಕಾರ ಅಲ್ಲಿ ಇರ್ಬೇಕಲ್ಲ ಗ್ರೌಂಡ್ ಅಲ್ಲಿ, ಇದು ಹೋದ್ರೆ ಹೆಂಗಾಗುತ್ತೆ? ಲೋಕಾಯುಕ್ತರು ಹಾಕೋಣ, ಅವ್ರು ಮಾಹಿತಿ ತಗೋತಾರೆ. ಯಾರಾದ್ರೂ ಇದು ಒಂದು ಗೌರ್ಮೆಂಟ್ ಇದು ಕಾಲೇಜ್ ಇವ್ರನ್ನ ಪ್ರೊಫೆಸರ್ ನ ಕಳಿಸ್ತಾರೆ, ಅವ್ರು ಮಾಹಿತಿ ತಗೋತಾರೆ ಬಿಡಿ. ಹಂಗಲ್ಲ, ಈಗ ನಮ್ಗೆ ಈಗ ನಾವು ಅಲಿಗೇಷನ್ ಮಾಡ್ಬೇಕು ಅಂದ್ಮೇಲೆ ನಮ್ಗೆ ಕನ್ಫರ್ಮ್ ಆದ್ಮೇಲೆ ನಾವು ತನಿಖೆಗೋ ಇನ್ನೊಂದಕ್ಕೋ ಬರೆಯೋಕ್ಕೋ ಒತ್ತಡ ಹಾಕಕ್ಕೆ ವಾಯ್ಸ್ ಬರ್ತದೆ. ನೋಡಿ, ನಾವು ಪ್ರತಿ ಮೀಟಿಂಗ್ ಅಲ್ಲೂ ಅದನ್ನ ಮಾತಾಡ್ತಾ ಇದೀವಿ ಅಂದ್ರೆ ನಮ್ ಗ್ಯಾರಂಟಿ ಇದೆ. ಕೆಲಸ ಕಾಮಗಾರಿ ನಡೆದಿಲ್ಲ ಅನ್ನೋದು ಗ್ಯಾರಂಟಿ ವಾಪಸ್ ಮಾಡ್ತಾ ಇರೋದು. ನಾವು ಪ್ರತಿ ವಾರ್ಡ್ ವಿಸಿಟ್ ಮಾಡ್ಕೊಡೋಣ ಎಲ್ಲ ಕಡೆ, ಏನಂತ ಏನು ಕಲ್ಕೊಳ್ಳೋದು, ಏನು 2 ದಿವಸದಲ್ಲಿ ಅವ್ರು ವಾರ್ಡಲ್ಲಿ ಎಲ್ಲೂ ಕೆಲಸನೇ ಮಾಡಿಲ್ಲ. ವಾರ್ಡಲ್ಲಿ ಮಾಡೋದು ವಾಟರ್ ಕೆಲಸ ಮಾತ್ರ, ಹಂಗಲ್ಲ ವಾರ್ಡಿಂದ ಆಚೆ ಮಾಡಿರುವಂತದ್ದು ಅವ್ರು ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹಂಗಲ್ಲ, ಮಾಡಿದೀನಿ ಅಂತ ಡಾಕ್ಯುಮೆಂಟ್ ಕೊಟ್ಟ ಮೇಲೆ ಆ ವಾರ್ಡ್ ಅಲ್ಲಿ ಅಷ್ಟು ಪಾಯಿಂಟ್ ಅಷ್ಟು ಕೆಲಸಗಳು ಆಗಿರ್ಬೇಕಲ್ಲ. ಸುಮ್ಮನೆ ಮಾಡಿಲ್ಲ. ಅದಕ್ಕೆ ಯಾರು ಮಾಡಿದ್ದಾರೆ? ಯಾರಾದ್ರೂ ಒಬ್ರು ಕೈ ಎತ್ತಿ ಯುಜಿಡಿ ವರ್ಕ್ ನಡೆದೈತೆ ಅನ್ನೋದನ್ನ ಎಲ್ಲರೂ ಯಾವುದೇ ಮಾಹಿತಿ ಇಲ್ಲ. ಪೂರ್ವಭಾವಿಯಾಗಿ ಫೈನಾನ್ಸ್ ಕಮಿಟಿ ಮೀಟಿಂಗ್ ಕರೆದಿತ್ತು. ಆ ಮೀಟಿಂಗ್ನಲ್ಲೂ ಕೆಲವೊಂದು ಲೋಪದೋಷ ಸರಿ ಮಾಡ್ಕೊಳ್ಳೋಕೆ ಕೇಳಿತ್ತು, ಆದರೂ ಇವರು ಸರಿ ಮಾಡ್ಕೊಂಡಿಲ್ಲ. ಆ ಮೀಟಿಂಗ್ನಲ್ಲಿ ಈ ಸಬ್ಜೆಕ್ಟ್ ತಂದೆ ಇಲ್ಲ ಸರ್. ಈಗ ನಮಗೆ ಮೀಟಿಂಗ್ನಲ್ಲಿ ನೋಟಿಸಲ್ಲೂ ಕಳಿಸಿಲ್ಲ, ಈಗ ತಂದೆ ಕೊಡ್ತಾವ್ರೆ. ಇದ್ರ ಬಗ್ಗೆ ನಾವು ಪ್ರಿಪೇರ್ ಆಗೋದು ಏನು ಕೇಳಬೇಕು ಅನ್ನೋದು ಬೇಡವಾ? 30-10ಕ್ಕೆ ಸೈನ್ ಮಾಡೋದು ಏನೋ ರೆಡಿ ಆಗ್ತಾನೆ ಮೀಟಿಂಗ್ ಕರೆದಿದ್ದಾರೆ. ನಾವು ಅದಕ್ಕೆ ಹೇಳಿದ್ವಿ ರೆಡಿ ಆಗ್ಬಿಟ್ಟು ಮೀಟಿಂಗ್ ಕರೀರಿ. ಈ ಮೀಟಿಂಗ್ ಅಲ್ಲಿ ನಾವು ಭಾಗವಹಿಸಿದ್ದು ರೆಡಿನೇ ಇಲ್ಲ ಸರ್. ಮೀಟಿಂಗ್ ರೆಡಿ ಇಲ್ಲ. 4ನೇ ಸಬ್ಜೆಕ್ಟು ಮದ್ದೂರು ವಾರ್ಡ್ ನಂಬರ್ 20